ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಗೌರವ ಹಾಗೂ ಧನಲಾಭಗಳಾಗುವಂತಹ ಭಾಳ ಚೆನ್ನಾಗಿದೆ. ಈ ಕಟಕ ರಾಶಿಯವರಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ವ್ಯವಹಾರಗಳನ್ನು ಸಾಹಸದಿಂದ ಮಾಡಿ ಗೆದ್ದುಕೊಂಬರ್ತೀರಿ. ಯಾವುದೇ ಕೆಲಸಕ್ಕೆ ಕಳಿಸಿ ನಿಮ್ಮನ್ನ ಗೆದ್ಕೊಂಬರುವಂಥ ಯೋಗ ಭಾಳ ಚೆನ್ನಾಗಿದೆ ಕಟಕ ರಾಶಿಯವರಿಗೆ. ಹಾಗೆ ಉದಾರವಾದ ಕೀರ್ತಿಗಳು, ಗೌರವಗಳು, ಸನ್ಮಾನಗಳು ಹುಡುಕಿಕೊಂಡು ಬರ್ತದೆ ಕಟಕ ರಾಶಿಯವರಿಗೆ. ಆ ಫಲ ಆ ಜೋರ ಅದಕ್ಕೆ ರಾಜಗೌರವನ ಅಂತ. ಮತ್ತು ರಾಜರ ಮೂಲಕ ಒಳ್ಳೆ VIP ಗಳಿಂದ ಧನಪ್ರಾಪ್ತಿಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಕಟಕ ರಾಶಿಯವರು. ಯಾಕೆ ಹೇಳ್ತೀನಿ ಅಂದರೆ, ನಿಮಗೆಲ್ಲ ಅಷ್ಟಮರ ರಾಹು ಬಂದು ಕೂತಿದ್ದಾನೆ, ಶನಿ ದೃಷ್ಟಿ ಬೇರೆ ಬಿದ್ದಿದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯ ಬೇಕಷ್ಟೇ. ಧೈರ್ಯದಿಂದ ಮುಂದುಗ್ಗಬೇಕು. ಒಳ್ಳೆ ಯಾಕಾಗಲ್ಲ ನನ್ನ ಕೈಲಿ ಕೆಲಸ ಅಂತ ಮುಂದುವರೆದ್ರೆ ಎಲ್ಲ ಕೆಲಸಗಳು ಸುಲಭವಾಗಿ ಹೂವಿನ ಸರಿ ಎತ್ತಂಗೆ ಆಗ್ತದೆ. ಈ ರಾಶಿಯ ಅಂದರೆ ಕಟಕ ರಾಶಿಯ ಗರ್ಭಿಣಿ ಸ್ತ್ರೀಯರಿಗೆ ಗಂಡು ಸಂತಾನಗಳಾಗುವಂಥ ಯೋಗ ಜೋರಾಗಿದೆ. ಹಾಗೂ ಬುಧ ಕುಜ ಸಂಯೋಗ ಇರೋದರಿಂದ ಅವಳಿ ಜವಳಿ ಆಗುವಂಥ ಮಕ್ಕಳು, ಒಂದು ಸ್ತ್ರೀ ಒಂದು ಪುರುಷ ಮಕ್ಕಳಾಗುವಂಥವು ಭಾಳ ಚೆನ್ನಾಗಿದೆ. ಹಾಗಾಗಿ ಅದರ ಒಳ್ಳೆ ಹೆಚ್ಚು ಗಮನವನ್ನು ಕೊಡಿ, ಭಾಳ ಒಳ್ಳೆಯದಾಗ್ತದೆ. ಒಳ್ಳೆಯ ಸಂತಾನಗಳಾಗುವಂಥವು ಭಾಳ ಚೆನ್ನಾಗಿದೆ. ನಿಮ್ಮ ಸೋದರ ಸೋದರಿಯರಿಗೆ ಉದ್ಯೋಗಗಳನ್ನು ಕೊಡಿಸುವಂತಹ ಶಕ್ತಿ ನಿಮ್ಮಲ್ಲಿರ್ತದೆ. ನೋಡಿ, ನಿಮ್ಮ ಅಣ್ಣ ತಮ್ಮಂದಿರ ಅಕ್ಕಂಗೆ ಸಹಾಯ ಮಾಡ್ತೀರಾ ನೀವೆಲ್ಲ. ಈಗ ಒಳ್ಳೆ ಉದ್ಯೋಗ ಕೊಡಿಸುವಂಥ ಯೋಗ, ನಿಮ್ಮ ಮಾತಿಗೆ ಅಷ್ಟು ಕಿಮ್ಮತ್ತು ಬರ್ತದೆ. ಮಾಡಿ ಸಹಾಯ ಮಾಡಿ, ಬಹಳ ಒಳ್ಳೆಯದು. ನಿಮಗೆ ಒಪ್ಪಿಸಿದಂತಹ ಜವಾಬ್ದಾರಿಯುತವಾದ ಕೆಲಸಗಳು ಎಷ್ಟೇ ಕಷ್ಟ ಇದ್ದರೂ ಸಹ ಸುಲಭವಾಗಿ ಮಾಡ್ಕೊಂಬರ್ತೀರಿ. ನಿಮ್ಗೆ ಒಪ್ಪಿಸ್ಬೇಕು ಈ ಕೆಲಸ ಮಾಡ್ಕೊಂಬ ಅಂತ. ಎಂಥ ವ್ಯಕ್ತಿನ ಬೇಕಾದ್ರೂ ಸುಲಭವಾಗಿ ಮೀಟ್ ಮಾಡ್ಕೊಂಬರ್ತೀರಿ, ಕೆಲಸ ಮಾಡ್ಕೊಂಬರುವಂಥ ಇವ ಭಾಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕೆಲಸವನ್ನು ಬೇಗ ಫಾಸ್ಟಾಗಿ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತದೆ. ಮತ್ತು ಗುರು ಕುಜನ ಅನುಗ್ರಹದಿಂದ ಮನೆ ಕಟ್ಟುವಂಥ ಯೋಗ ಅಥವಾ ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಪ್ರಾರಂಭ ಮಾಡಿ ಅಡ್ವಾನ್ಸ್ ಕೊಟ್ಟು ಬನ್ನಿ, ಮನೆಗಳು ಹಾಗೇ ಆಗ್ತದೆ ನಿಮಗೆ. ನಿಮ್ಮ ಪ್ರಯತ್ನ ಮಾಡಿ ಶನಿಯು ವಕ್ರಭಾವದಿಂದ ಬರೋದರಿಂದ ವಾಹನವನ್ನು ಕೊಳ್ಳ್ಕೋಬೋದು. ನೋಡಿ, ಶನಿ ಕೆಟ್ಟದ್ದು ಮಾಡೋದನ್ನಪ್ಪ, ನಮಗೆ ಅಷ್ಟೊಂದು ಶನಿ ಭಾಳ ಕಷ್ಟ ಕೊಟ್ಟೋದ ಅಂತ ಅಂದ್ರಿ. ಇಲ್ಲ, ವಾಪಸ್ ಬಂದಿದ್ದಾನೆ, ವಕ್ರ ದೃಷ್ಟಿ ಬಿಟ್ಟಿದ್ದಾನೆ ತನ್ನ ಮನೆ ಮೇಲೆ. ಹಾಗಾಗಿ ಒಳ್ಳೊಳ್ಳೆ ವಾಹನವನ್ನು ಕೊಂಡ್ಕೊಳ್ಳಿ, ಒಳ್ಳೆ ವ್ಯವಹಾರ ತಗೊಳ್ಳಿ. ಕಾರಣ ಶನಿ ಅಷ್ಟೇ ಒಳ್ಳೆ ಸಹ ಮಾಡ್ತಾಯಿದ್ದಾನೆ ನಿಮಗೆ. ನಿಮ್ಮ ಕೆಲಸಗಳು ಅದೃಷ್ಟ, ನಿಮ್ಮ ಕೆಲಸಗಳ ಅದೃಷ್ಟ ಭಾಳ ಚೆನ್ನಾಗಿದೆ. ಮತ್ತು ಬುದ್ಧಿವಂತಿಕೆಯಿಂದ ಮಾಡ್ಕೊಂಬಿಡಿ, ಅದೃಷ್ಟ ಇದೆ. ಆದರೆ ಅದೇ ಕೆಲಸವನ್ನು ಆಲಸ್ಯ ಮಾಡಿಕೊಂಡ್ರೆ, ನನಗೆ ಬೇಡ ಅಂತ ಬೇಜವಾಬ್ದಾರಿ ಮಾಡಿಕೊಂಡ್ರೆ ಬಂದ ಭಾಗ್ಯಗಳೆಲ್ಲ ಮಣ್ಣುಗೂಡ್ತದೆ. ಇದು ನಿಜ. ನಿಮಗೆ ಬೇಕಾ, ದುಡಿಬೇಕಾ, ನಿಮ್ಮ ವ್ಯವಹಾರ ಬೇಕಾ, ಕೆಲಸ ಬೇಕಾ, ಫಾಸ್ಟಾಗಿ ಮಾಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನಿಮಗೆ. ನಿಮ್ಮ ಎಲ್ಲ ಶತ್ರುಗಳು ಸಹ ಮನೆ ಮಠ ಬಿಟ್ಟು ಹುಡುಕ್ತಾರೆ. ಯಾವ ಕೆಲಸಕ್ಕೂ ಬರಲ್ಲ ಅವ್ರು, ಹಂಗಾಗ್ತಾರೆ ನಿಮ್ಮ ಶತ್ರುಗಳು. ನಿಮ್ಮ ಶತ್ರುಗಳು ನಿಮ್ಮನ್ನು ಏನು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಕಾರಣ ಅಂಥ ಜಾಗದಲ್ಲಿ ಕೂತಿದ್ದಾನೆ ಪವರ್. ಆ ಪವರ್ ಕೊಟ್ಟಿದ್ದಾನೆ ಭಗವಂತ ನಿಮಗೆ. ಮತ್ತು ಗುರುನ ಅನುಗ್ರಹದಿಂದ ಈ ರಾಶಿಯವರಿಗೆ ಒಳ್ಳೆ ವರ ಸಿಗುವಂಥ ಚೆನ್ನಾಗಿದೆ. ಅಂದರೆ ವಿವಾಹ ಕಾರ್ಯಗಳು ಸುಲಭವಾಗಿ ನೀವು ಅಂದುಕೊಂಡ ರೀತಿಯಲ್ಲಿ ನಡೀತದೆ. ಹಾಗೆಯೇ ವಿಧವೆಯರು ಯಾರಿದ್ದೀರಿ ಅಂಥವರಿಗೂ ಸಹ ವಿವಾಹ ಯೋಗಗಳು ಕೂಡಿ ಬಂದಿದೆ ಕಟಕ ರಾಶಿಯವರು. ತಪ್ಪದೇ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಫ್ ಮಾಡ್ಕೋಬೇಡಿ, ಬೇಡ ಅನ್ಕೋಬೇಡಿ. ಈ ತಿಂಗಳಲ್ಲಿ ಅಂದರೆ ಒಂದು ಕಡೆ ಪಕ್ಷ ಒಂದು ಗಟ್ಟಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬಾರ್ದು. ಮತ್ತು ಒಳ್ಳೆಯ ಸಂಬಂಧಗಳು ಬರ್ತವೆ ನಿಮಗೆ. ಅಂಥ ಒಳ್ಳೆಯ ಯೋಗ್ಯ ಸಂಬಂಧ ಬರೋದನ್ನು ತಗೊಳ್ಳಿ. ಮತ್ತು ಇದರಿಂದ ಏನಾಗ್ತದೆ, ವಿವಾಹ ಜೀವನಕ್ಕಿರತಕ್ಕಂತಹ ಯೋಚನೆಗಳೆಲ್ಲ ಪರಿಹಾರವಾಗ್ತದೆ. ಕಟಕ ರಾಶಿಯವರಿಗೆ ನಿಮ್ಮ ಧರ್ಮ
ಕರ್ಮಗಳನ್ನು ಏನೇನು ಮಾಡ್ತೀರಿ ನಿಮ್ಮ ಒಂದು ಕುಲಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಅದನ್ನು ಶ್ರದ್ಧೆಯಿಂದ ಆಚರಿಸಿದರೆ ಮಾತ್ರ ವಿಶೇಷವಾದ ಧನಯೋಗಗಳಾಗುವಂತೆಯೂ ಭಾಳ ಚೆನ್ನಾಗಿದೆ. ನಿಮಗೆ ಹಿಡಿದ ಕೆಲಸ ಕಾರ್ಯಗಳೆಲ್ಲ ಕೈಗೂಡುವಂಥ ಯೋಗ ಚೆನ್ನಾಗಿದೆ. ದೇವರಲ್ಲಿ ಧರ್ಮದಲ್ಲಿ ಹಾದಿಯಲ್ಲಿ ನಡಿಬೇಕು. ದೇವರ ಧರ್ಮ ಯಾವುದೋ ಯಾವ ಸಜ್ಜನ ಕೆಲಸಗಳಿದೆಯೋ ಅಂತಹ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕಾಗ್ತದೆ. ಕಾರಣ ಏನಪ್ಪ ಅಂದರೆ ಕುಜ ಬುಧರ ಸಂಧಿ ಬರುವಂತಹ ಅದೃಷ್ಟ ತಪ್ಪುತ್ತದೆ. ನಿಮಗೆ ಒಳ್ಳೆಯ ಕೆಲಸಗಳಾಗಬೇಕು, ಒಳ್ಳೆಯ ವ್ಯವಹಾರ ಆಗಬೇಕು ಅನ್ನೋಕ್ಕೆ ಚೆನ್ನಾಗಿದೆ. ಆದರೆ ಕುಜ ಬುಧರ ಒಂದು ದೃಷ್ಟಿ ಚೆನ್ನಾಗಿಲ್ಲ. ಹಾಗಾಗಿ ಹಿಡಿದ ಕೆಲಸಗಳೆಲ್ಲ ಮಿಸ್ ಆಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಸರ್ಕಾರದ ಸಹಾಯದಿಂದ ನಡೆಸುವಂತಹ ಹಾಲು ವ್ಯಾಪಾರ, ರೇಷ್ಮೆ ವ್ಯಾಪಾರ, ಬಟ್ಟೆ, ಕರಕುಶಲ ವ್ಯಾಪಾರಗಳು ಅಂತಹ ವ್ಯಾಪಾರಿಗೆ ಅಧಿಕವಾದ ಧನಲಾಭಗಳು, ವ್ಯಾಪಾರಗಳು ಉತ್ತಮಗೊಳ್ಳುವಂಥವು ಭಾಳ ಚೆನ್ನಾಗಿದೆ. ಮತ್ತು ಸರ್ಕಾರದ ಧನ ಸಹಾಯಗಳು ಈ ರಾಶಿಗೆ ಕೂಡಿ ಬರ್ತಾ ಇದೆ. ಈ ರಾಶಿಯ ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲವಾದ ವಾತಾವರಣವಿದೆ. ಒಳ್ಳೊಳ್ಳೆ ಕೋರ್ಸ್ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಅದರಲ್ಲೂ ವಿಶೇಷವಾಗಿ ಇಂಜಿನಿಯರ್ ಯಾರು ಮಾಡ್ತಾ ಇದ್ದೀರಾ ಮತ್ತು ನ್ಯೂಕ್ಲಿಯರ್ ಸಂಬಂಧಪಟ್ಟಂಥದ್ದು ಮತ್ತು ವಿದ್ಯುತ್ ಕಾರ್ಯದಲ್ಲಿ ಎಲ್ಲ ವೆಲ್ಡ್ ಕೆಲಸವನ್ನು ಯಾರು ಮಾಡ್ತಿದ್ರಿ, ಓದ್ತೀರಿ ಅಂಥವರಿಗೆ ವಿಶೇಷವಾದ ಶುಭಗಳು ಚೆನ್ನಾಗಿದೆ. ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಸೋಲ್ಜರ್ ಆಗಬೇಕು ಅಂದರೆ, ರಕ್ಷಣಾ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೆಲಸ ಸಿಗಬೇಕು ಅಂದರೆ ಯೋಗ ಭಾಳ ಚೆನ್ನಾಗಿದೆ. ಈಗ ಅದಕ್ಕೆ ಪ್ರಯತ್ನ ಮಾಡಿರಿ, ಸರ್ಕಾರ ಕೆಲಸ ಸಿಗುತ್ತದೆ ಈಗ. ಮತ್ತು ವ್ಯಾಪಾರಿಗಳಿಗೆ ಹೊಸ ಹೊಸ ವ್ಯಾಪಾರ ಮಾಡುವಂತಹ ಯೋಗ ಚೆನ್ನಾಗಿದೆ. ಆದಷ್ಟು ಬೇಗ ಪ್ರಾರಂಭ ಮಾಡ್ಕೋಬೇಕಾಗ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳ ಲಾಭದಿಂದ ನಡೀತದೆ. ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ. ಅಲ್ಲಿ ನಿಮ್ಮ ಪತ್ನಿಯ ಕಡೆಯಿಂದ ಅನೇಕ ಲಾಭಗಳಾಗುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡೋದು ಕೈಗೂಡುವಂಥದ್ದು ಭಾಳ ಚೆನ್ನಾಗಿದೆ. ಬಡವರನ್ನು ಹಾಗೂ ದೀನದಲಿತರನ್ನು ಬಹಳ ಪ್ರೀತಿಯಿಂದ ನೋಡ್ಕೊತೀರಿ ನೀವೆಲ್ಲ, ಅಂಥದ್ದು ಚೆನ್ನಾಗಿದೆ. ಹಾಗೂ ಅವರಿಗೆ ಬೇಕಾದಂಥ ಸಹಾಯಗಳನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ. ಯಾಕೆಂದರೆ ಇವೆಲ್ಲ ನೀವು ಮಾಡುವಂಥ ಮನಸ್ಸು ಚೆನ್ನಾಗಿದೆ. ಮಾಡಿದರೆ ನಿಮ್ಮ ಬೆಂಬಲಕ್ಕೆ, ನಿಮ್ಮ ಸಪೋರ್ಟ್ಗೆ ಅವರೆಲ್ಲ ನಿಂತ್ಕೊತಾರೆ. ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ. ಹೇಗಾದ್ರೆ ನನಗೆ ಪ್ರಯಾಣವನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯ ಅಭಿವೃದ್ಧಿಗೆ ವಿಶೇಷವಾಗಿ ನೀವು ಕುಜ ಮತ್ತು ಬುಧರ ಶಾಂತಿಯನ್ನು ಯಾರು ಮಾಡ್ಕೊಂತೀರಿ ಕಟಕ ರಾಶಿಯವರು ಅಂಥವ್ರ ಶೋಭಲ ಚೆನ್ನಾಗಿರ್ತದೆ. ಹೇಗೆ ಶಾಂತಿ ಮಾಡಿಕೊಳ್ತಾರಂದರೆ ಕುಜನಿಗೆ ಸಂಬಂಧಪಟ್ಟ ಸುಬ್ರಹ್ಮಣ್ಯನ ಪೂಜೆ ಮಾಡುವಂಥದ್ದು, ಬುಧನಿಗೆ ಸಂಬಂಧಪಟ್ಟ ವಿಷ್ಣು ಆರಾಧನೆ ಮಾಡುವಂತಹದ್ದು. ಪ್ರತಿ ಮಂಗಳವಾರ ಬುಧವಾರ ಆದಷ್ಟು ನೀವು ಸುಬ್ರಹ್ಮಣ್ಯ ದರ್ಶನ ಮತ್ತು ವಿಶೇಷವಾಗಿ ವಿಷ್ಣು ದರ್ಶನ, ವಿಷ್ಣುವಿಗೆ ಸಂಬಂಧಪಟ್ಟ ಕೃಷ್ಣ, ರಾಮ, ವೇದವ್ಯಾಸ, ಹೈಗ್ರೀವರೂಪಿ ಯಾವ ದೇವರನ್ನು ಬೇಕಾದ್ರೆ ಪೂಜೆ ಮಾಡಬಹುದು. ಸೊ ಇದು ಮಾಡೋದ್ರಿಂದ ಶೋಭ ಚೆನ್ನಾಗಿರ್ತದೆ ಕಟಕ ರಾಶಿಯವರಿಗೆ. ನಮಸ್ಕಾರಗಳು.